राम मंदिर मठाचे लोकेश्वर स्वामीजी यांनी अल्पवयीन मुलीवर बलात्कार केल्याची घटना घडली असून या प्रकरणी आरोपी स्वामीजीला अटक करण्यात आली आहे अशी माहिती जिल्हा पोलीस अधीक्षक डॉक्टर भीमाशंकर गुळे यांनी दिली। शनिवारी बेळगावात पत्रकारांशी बोलताना त्यांनी सांगितले की आरोपीने अल्पवयीन मुलीचे अपहरण करून बागलकोटमधील एका लॉजमध्ये नेऊन तिच्यावरती अत्याचार केला। ही घटना मूडलगी पोलीस ठाण्याच्या हद्दीत घडली असून याबाबत गुन्हा नोंदवण्यात आलाय। ನಮ್ಮ ಮೂಡಲಗಿ ಪೊಲೀಸ್ ಠಾಣೆಯಲ್ಲಿ ಕಳೆದ ವಾರ ಪ್ರಕರಣದ ಸಂಖ್ಯೆ 74-25 ಅಡಿಯಲ್ಲಿ ಒಂದು ಕಿಡ್ನಾಪಿಂಗ್ ಮತ್ತು ಪೋಕ್ಸೋ ಪ್ರಕರಣ ದಾಖಲಾಗಿತ್ತು। ಆ ಪ್ರಕರಣದಲ್ಲಿ ಆಪಾದಿತನಾದಂಥ ಹಠಯೋಗಿ ಲೋಕೇಶ್ವರ್ ಮಹಾಸ್ವಾಮಿ ಅಂತ ತನ್ನನ್ನು ತಾನೇ ಏನು ಕರ್ಕೋತಾ ಇದ್ದ ಸ್ವಾಮೀಜಿ, ಅವನನ್ನು ನಾವು ಈಗಾಗಲೇ ಬಂಧಿಸಿಬಿಟ್ಟು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ। ಆರೋಪಿತ ಮೂಲತಃ ಗುಲ್ಬರ್ಗಾ ಜಿಲ್ಲೆಯವನಾಗಿದ್ದು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಜಿಲ್ಲೆಯ ರಾಯಬಾಗ್ ಹತ್ತಿರ ಇರೋ ಮೇಕಳಿಯಲ್ಲಿ ಸೆಟ್ಲಾಗಿದ್ದು ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಕೊಂಡು ಆ ಮಠಾಧೀಶನಾಗಿ ತನ್ನನ್ನು ತಾನೇ ಕರ್ಕೋತಾ ಇದ್ದ। ಈ ವ್ಯಕ್ತಿಗೆ ನಮ್ಮ ಭಾಗದಲ್ಲಿ ಹಲವಾರು ಭಕ್ತರಿದ್ದು ಅದರ ದುರುಪಯೋಗವನ್ನು ಇವನು ಪಡ್ಕೊಂಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ। ಆರೋಪಿತನು ನೊಂದ ಬಾಲಕಿಯನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ, ಮನೆಗೆ ಬಿಡ್ತೀನಿ ಅಂತ ಹೇಳಿ ಪುಸಲಾಯಿಸಿ ಅವಳನ್ನ ತನ್ನ ಕಾರಲ್ಲಿ ಅಪಹರಣ ಮಾಡಿಕೊಂಡು ಕರ್ಕೊಂಡೋಗಿ ರಾಯಚೂರು ಮತ್ತು ಬಾಗಲಕೋಟಲ್ಲಿ ಲಾಡ್ಜ್ನಲ್ಲಿ ನೊಂದ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿ ತದನಂತರ ನಮ್ಮ ಜಿಲ್ಲೆಯ ಹೊರವಲಯದಲ್ಲಿರತಕ್ಕಂಥ ಒಂದು ಊರಲ್ಲಿ ಬಿಟ್ಟು ಹೋಗಿದ್ರು। ನೊಂದ ಬಾಲಕಿ ಬಂದು ತನ್ನ ಪಾಲಕರಿಗೆ ತಿಳಿಸಿದಾಗ ಪಾಲಕರು ಹೋಗಿ ಬಾಗಲಕೋಟೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ, ಕಿಡ್ನಾಪಿಂಗ್ ಪ್ರಕರಣವನ್ನು। ಆ ಪ್ರಕರಣ ಹದ್ದಿನ ಆಧಾರದ ಮೇರೆಗೆ, ಯಾಕಂದರೆ ಹುಡುಗಿಯನ್ನು ಕರೆದುಕೊಂಡು ಹೋಗಿರ್ತಕ್ಕಂಥದ್ದು ನಮ್ಮ ವ್ಯಾಪ್ತಿಯಿಂದ, ತಕ್ಷಣ ನಮ್ಮ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆ ಟ್ರಾನ್ಸ್ಫರ್ ಆಗಿರೋ ಕೇಸಿಗೆ ಹೊಸದಾಗಿ ಒಂದು FIR ದಾಖಲು ಮಾಡಿಕೊಂಡು ಆರೋಪಿಯನ್ನು ತಕ್ಷಣ ನಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಆರಂಭ ಮಾಡ್ತಾರೆ। ವಿಚಾರಣೆ ಸಂದರ್ಭದಲ್ಲಿ ಆರೋಪಿತನು ತಾನು ಮಾಡಿರೋ ಕುಕೃತ್ಯಗಳನ್ನು ಒಪ್ಕೊಂಡಿರ್ತಾನೆ। ಹಾಗಾಗಿ ಈಗಾಗಲೇ ಅವನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ। ಜೊತೆಗೆ ಬಾಲಕಿಯ ಅಪಹರಣಕ್ಕೆ ಏನೋ ಒಂದು XL6 ಅನ್ನುವಂಥ ಕಾರನ್ನು ಉಪಯೋಗ ಮಾಡಿದ್ದ, ಅದನ್ನು ಕೂಡ ನಾವು ಈಗಾಗಲೇ ನಮ್ಮ ವಶಕ್ಕೆ ಪಡೆದುಕೊಂಡು ನ್ಯಾಯಾಂಗಕ್ಕೆ ಅದರ ವರದಿಯನ್ನು ತಲುಪಿಸಿದ್ದೇವೆ। ಈಗಾಗಲೇ ಹೇಳಿದಾಗೆ ನಮ್ಮ ಜಿಲ್ಲೆಯ ಹಲವು ಭಾಗಗಳಲ್ಲಿ ಈ ವ್ಯಕ್ತಿಗೆ ಭಕ್ತರು ಈ ವ್ಯಕ್ತಿಯನ್ನು ನಂಬಿ ಅವನು ನಿಜವಾದ ಸ್ವಾಮೀಜಿ ಅಂತ ತಿಳ್ಕೊಂಡು ತಮ್ಮ ಮಕ್ಕಳನ್ನ ಅಲ್ಲಿ ಬಿಟ್ಟು ಬರೋದ್ರ ಜೊತೆಗೆ ಅವರ ಮೇಲೆ ಭಯ ಭಕ್ತಿಯಿಂದ ನಡ್ಕೊಳ್ತಾ ಇದ್ದದ್ದು ನಿಜ। ಈ ಪಾಲಕರು ಅವ್ರನ್ನ ನಂಬಿ ಅಲ್ಲಿ ಬಿಡ್ತಾ ಇದ್ರು ಅನ್ನೋದು ನಂಬಿಕೆಯ ಪ್ರತೀಕ। ಆ ನಂಬಿಕೆ ವಿಶ್ವಾಸವನ್ನ ಈ ವ್ಯಕ್ತಿ ದುರುಪಯೋಗ ಪಡಿಸ್ಕೊಂಡು ಈ ಒಂದು ಕುಕೃತ್ಯವನ್ನು ಎಸಗಿರೋದು ನಿಜ ಇದೆ। ಸಾರಿ, ಈಗ ಬಾಲಕಿ ಓದಿನಲ್ಲಿ ವಿಚಾರದಲ್ಲಿ ಮತ್ತೆ ಕೆಲವೊಂದು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿದ್ದಿದ್ದು ಬಗ್ಗೆ ಅಲ್ಲಿ ಮಠಕ್ಕೆ ಹೋಗ್ತಾ ಇದ್ದಿದ್ದು ನಿಜ ಇದೆ। ಈ ಹಿಂದೆ ಇವನು ಕೊಟ್ಟ ಒಂದು ಕಂಪ್ಲೇಂಟ್ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು ರಾಯಬಾಗಲ್ಲಿ। ಈಗ ರಾಯಬಾಗ್ ತಾಲೂಕಿನ ಮೇಕಳಿ ಪಟ್ಟಣದಲ್ಲಿ ಏನು ಇವನು ಮಠ ಅಂತ ಹೇಳಿ ಕಟ್ಕೊಂಡಿದ್ದ, ಆ ಮಠಕ್ಕೆ ಕೆಲವೊಂದಿಷ್ಟು ಅದೇ ಊರಿನ ಜನರು ಬಂದು ಡ್ಯಾಮೇಜ್ ಮಾಡಿದ್ರು ಅನ್ನೋಂಥ ಒಂದು ಪ್ರಕರಣವನ್ನು ಇವರ ಕಂಪ್ಲೇಂಟ್ ಮೇಲೆ ನಾವು ದಾಖಲು ಮಾಡ್ಕೊಂಡಿದ್ದೀವಿ। ತದನಂತರ ಕೆಲವು ದಿನಗಳಲ್ಲಿಯೇ ಊರಿನವರೆಲ್ಲ ಒಂದಾಗಿ ಇವನನ್ನು ಆ ಮಠದಿಂದ ತೆಗೆದುಹಾಕಿ ಹಲವು ದಿನಗಳಿಂದ ಅವನು ಅಲ್ಲಿ ಇರಲಿಲ್ಲ, ಮತ್ತೆ ಇತ್ತೀಚೆಗೆ ಬಂದು ಅಲ್ಲಿ ಸೇರ್ಕೊಂಡಿದ್ದು ನಮ್ಮ ಇಲ್ಲಿವರೆಗಿನ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥ ಮಾಹಿತಿ।
ಈಗ ತಾವು ಹೇಳಿದಾಗೆ ಮಠದಲ್ಲಿ ಮಚ್ಚು ಲಾಂಗುಗಳು ಸಿಕ್ಕಿರೋದು ಯಾವ ಕಾರಣಕ್ಕೆ ಅಂತ ನಾವು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದು ಪೂಜೆಗೆ ಇಟ್ಕೊಂಡಿದ್ದು ಅಥವಾ ಇನ್ನಿತರ ಬೇರೆ ಕುಕೃತ್ಯ ಮಾಡಿದನ್ನೋಂಥದ್ದು ನಮ್ಮ ತನಿಖೆಯಲ್ಲಿ ನಾವು ಇನ್ನೂ ನೋಡಬೇಕಾದಂಥದ್ದು ಇದೆ ಇನ್ನು. कोणत्याही परिस्थितीत स्वामीजींच्या नावाचा लोक उपरोधिक वापर करतात. पालकांनी या लोकांपासून सावध राहणं आवश्यक आहे. तसेच पालकांनी आपल्या मुलांना अशा लोकांकडे पाठवू नये. या प्रकरणात जी काही कारवाई करायची असेल ती केली जाईल, असेही डॉक्टर भीमाशंकर गुळेद यांनी सांगितले. संकल्प शिंदे, KMM मराठी, बेळगाव.